ಹಾಕಿ ನಮ್ಮ ಸ್ವರ ಹೋಗಿಬಿಟ್ಟಿದೆ. ನಿನ್ನೆ ವಿಧಾನ ಪರಿಷತ್ನಲ್ಲಿ ನಡೆದಂಥ ವಿಚಾರ ಮತ್ತು ನಾವು ಮಾಡಿದಂಥ ಪ್ರತಿಭಟನೆ, ಲೋಕಸಭೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಮಾಡಿದಂಥ BJP ಅವರಿಂದ ಅವಮಾನ, ಬಹುಶಃ ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಒಂದು ದೊಡ್ಡ ದುರಂತ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಇವತ್ತು ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಇರಬೇಕಾಗಿದ್ದರೆ ಇದೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ. ಇವತ್ತು ಅವರಿಗೆ ಮಾತಾಡ್ತಕ್ಕಂಥ ಸ್ವಾತಂತ್ರ್ಯ ಸಿಕ್ಕಿದ್ದಿದ್ರೆ ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಕಾರಣ. ಇವತ್ತು CT ರವಿ ಅವರು ವಿಧಾನ ಪರಿಷತ್ ಶಾಸಕರಾಗಬೇಕಾಗಿದ್ದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕಾರಣ. ಹಾಗಾಗಿ ದೇಶದ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಏನನ್ನೂ ಹೋರಾಟ ಮಾಡದೆ ಬ್ರಿಟಿಷರ ವಿರುದ್ಧ ಕೈ ಜೋಡಿಸಿದಂಥ ಈ ಹೇಡಿಗಳು, ಆ ಹೇಡಿ ಪಕ್ಷದವರು ಇವತ್ತು ದೇಶದ ಸಂವಿಧಾನವನ್ನು ಕಗ್ಗೊಲೆ ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಈ ದೇಶದ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇನೆ ಅಂತೇಳಿ ಹೊರಟಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಈ ದೇಶದ ಸಂಸತ್ತಿನಲ್ಲಿ ಇರಲಿಕ್ಕೆ, ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಇರಲಿಕ್ಕೆ ನಾಲಾಯಕು ಅಂತ ಹೇಳೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪಕ್ಷದಲ್ಲಿ ಇವತ್ತು ಈ ದೇಶದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಗಾಂಧೀಜಿಯವರ 100ನೇ ವರ್ಷದ ಕರ್ನಾಟಕದಲ್ಲಿ ಭೇಟಿ ಬೆಳಗಾವಿಯಲ್ಲಿ ಅವರು ಮಾಡಿದಂಥ ಭಾಷಣ ಮತ್ತು ಅವರು ವಹಿಸಿದಂಥ ಕಾಂಗ್ರೆಸ್ನ ಅಧ್ಯಕ್ಷತೆ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಆ ಸಂದರ್ಭವನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ BJP ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿರ್ತಕ್ಕಂಥದ್ದು. ಅಂಬೇಡ್ಕರ್ 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 ಅಂತ ಯಾಕೆ ಹೇಳ್ತೀರಿ? ಅದರ ಬದಲಿಗೆ ದೇವರು ದೇವರು ಅಂತ ಹೇಳಿದ್ರೆ ದೇವರು ನಿಮಗೆ ಮುಕ್ತಿ ಕೊಡ್ತಾರೆ ಅಂತ ಹೇಳೋ ಮಾತು ಅಮಿತ್ ಶಾ ಹೇಳಿದ್ದುಂಟಲ್ಲ, ಇದು ಅಹಂಕಾರದ ಪರಮಾವಧಿ. ಇದು ಅವರ ಕೊನೆಯ ಕಾಲದ ಭಾಷಣ. ಯಾವಾಗ ಅಂಬೇಡ್ಕರ್ ಅವರನ್ನ ತುಳಿಲಿಕ್ಕೆ ನೋಡಿದ್ರು, ಯಾವಾಗ ಅಂಬೇಡ್ಕರ್ ಅವರ ಸ್ವಾತಂತ್ರ್ಯಕ್ಕೆ ತಂದುಕೊಟ್ಟು ಅವರು ಕೊಟ್ಟಂತ ಸಂವಿಧಾನದ ವಿರುದ್ಧವಾಗಿ ಮಾತಾಡಲಿಕ್ಕೆ ನೋಡಿದ್ರು, ಇದು ದೇಶ ವಿರೋಧಿಯ ಪ್ರಪ್ರಥಮವಾದಂತಹ ವಿಚಾರ. ನಾನು ಒತ್ತಾಯ ಮಾಡ್ತೇನೆ, ಅಮಿತ್ ಶಾ ಅವರನ್ನು ದೇಶ ವಿರೋಧಿ ಕೇಸ್ಗಳಲ್ಲಿ ದಾಖಲು ಮಾಡಬೇಕು ಮತ್ತು ಇಮಿಡಿಯೇಟ್ ಆಗಿ ಹೇಗೆ CT ರವಿ ಅರೆಸ್ಟ್ ಮಾಡಿದ್ದಾರೋ ಅದೇ ರೀತಿ ದೇಶದ ಕಾನೂನು ಅಡಿಯಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು ಅಂತ ಹೇಳುವ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪಕ್ಷ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ, ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ದೇಶದಲ್ಲಿ ಸಮಾಜದ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ದೇಶದ ಸಂವಿಧಾನವನ್ನು ಉಳಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ. ಈ ದೇಶಕ್ಕಾಗಿ ಕೊಡುಗೆ ಕೊಟ್ಟವರನ್ನು ನಿರೂಪಿಸಿಕೊಳ್ಳುವಂತ ಉದ್ದೇಶಕ್ಕಾಗಿ ಹೋರಾಟ ಮಾಡ್ತಿದ್ರೆ ಈ ದೇಶದ ಚರಿತ್ರೆಯನ್ನೇ ಬದಲಾವಣೆ ಮಾಡಿ ನಾವು ಬಂದದ್ದೇ ದಾರಿ, ನಾವು ನಡೆದದ್ದೇ ದಾರಿ, ನಾವು ಹೇಳಿದ್ದೇ ದಾರಿ ಅಥವಾ ರೀತಿಯಲ್ಲಿ ದೇಶದ ಸ್ವತಂತ್ರವನ್ನ ಕಗ್ಗೊಲೆ ಮಾಡತಕ್ಕಂಥ ಏನು ಹುನ್ನಾರ ನಡೀತಾ ಇದೆ. ಹಾಗಾಗಿ ಇವರನ್ನೆಲ್ಲ ಈ ದೇಶ ವಿರೋಧಿಗಳು ಅಂತ ನಾವು ತೆಗೆದುಕೊಳ್ಬೇಕಾಗ್ತದೆ. ಇವತ್ತು ವಿಧಾನ ಪರಿಷತ್ನಲ್ಲಿ ನಿನ್ನೆ ನಮ್ಮ ಚರ್ಚೆ ನಡೀತಾ ಇತ್ತು. ಯಾವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿದ್ರು, ಡಾಕ್ಟರ್ ಅವರಿಗೆ ಮಾಡಿದ ಅವಮಾನಕ್ಕಾಗಿ BJP ಪಕ್ಷದ ಈ ಕೃತ್ಯವನ್ನು ವಿರೋಧಿಸಿ ನಾವು ಸದನದ 2 ಸದನಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಅವಿರತವಾದಂಥ ಹೋರಾಟವನ್ನು ಮಾಡಿದ್ದೇವೆ. ನಮ್ಮ ಹೋರಾಟ ದೇಶದ ಸಂವಿಧಾನವನ್ನು ಉಳಿಸಲಿಕ್ಕೋಸ್ಕರ, ನಮ್ಮ ಹೋರಾಟ ಈ ದೇಶದ ಸಂವಿಧಾನದ ವಿರುದ್ಧವಾಗಿ ಯಾರಾದರೂ ಕೆಲಸ ಮಾಡಿದ್ರೆ ಅದನ್ನು ಸಹಿಸುವುದಿಲ್ಲ ಅಂತ ಹೇಳುವಂತ ವಿಚಾರದಲ್ಲಿ ಹೋರಾಟ ಮಾಡಿದ್ರೆ ಇದೇ CT ರವಿ, ಸುರೇಶ್ ಬಳ್ಳಾಲ್ ಅವರು ಹೇಳ್ತಾ ಇದ್ರು ಲೂಟಿ ರವಿ ಅಂತ. ಈ ಲೂಟಿ ರವಿ ನಮ್ಮ ಮಹಿಳಾ ಮಿನಿಸ್ಟರ್ನ ಉದ್ದೇಶಿಸಿ ಅವ್ಯಾಚ್ಯ ಶಬ್ದಗಳನ್ನು ಬಳಕೆ ಮಾಡ್ತಾರೆ, ಸಂವಿಧಾನ ವಿರೋಧಿ ಶಬ್ದಗಳನ್ನು ಬಳಕೆ ಮಾಡ್ತಾರೆ. ಒಂದು ಹೆಣ್ಣಿಗೆ ಗೌರವ ಕೊಡ್ತೇವೆ, ಹೆಣ್ಣು ಅಂದ್ರೆ ಮಾತೆ, ಹೆಣ್ಣಿನ ಬಗ್ಗೆ ಅತ್ಯಂತ ಗೌರವ ಇದೆ ಅಂತ ಹೇಳಿ ತಂಗುರ ಸಾರಿ ಅಧಿಕಾರಕ್ಕೆ ಬಂದಂತ BJP ಅವರು ನಿನ್ನೆ ಭಾರತ್ ಮಾತಾ ಕಿ ಅಂತ ಹೇಳ್ತಾರೆ. ಯಾರಿಗೆ ಮಾತೆ, ಯಾರಿಗೆ ಗೌರವ, ಯಾರಿಗೆ ಸಂವಿಧಾನ,
ಹೆಣ್ಣು ಮಕ್ಕಳ ಮೇಲೆ ಯಾವಾಗಲೂ ನಿಮಗೆ ಗೌರವ ಇಲ್ಲದಂತವ್ರು ನೀವು ಬರೇ ಮತಕ್ಕಾಗಿ ಬಳಸಿಕೊಂಡು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವಂತ ನಿಮಗೆ ಈ ಸಮಾಜದಲ್ಲಿ ರಾಜಕೀಯ ಪಕ್ಷವಾಗಿರ್ಲಿಕ್ಕೆ ಯಾವ ಅರ್ಹತೆಯೂ ಇಲ್ಲ. ಯಾವುದೇ ಕಾರಣಕ್ಕೂ CT ರವಿ ಅವರನ್ನ ಕಾನೂನಿನಲ್ಲಿ ಬಂಧನದಲ್ಲಿ ಇರಿಸಬೇಕು. ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಬಿಜೆಪಿಗೆ ಏನಾದರೂ ಆತ್ಮಗೌರವ ಇದ್ದಿದ್ರೆ, ಮಾನವ ಮರ್ಯಾದೆ ಏನಾದಿದ್ರೆ CT ರವಿಯನ್ನು ಕೂಡಲೇ ಪಕ್ಷದಿಂದ ವಜಾಗೊಳಿಸಬೇಕು ಅಂತ ಬೇಡಿಕೆಯನ್ನ ಮಾಡುತ್ತಾ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಾಡಿದ ಅವಮಾನ ಅದು ನಮಗೆಲ್ಲರಿಗೂ ಮಾಡಿದ ಅವಮಾನ. ಕರ್ನಾಟಕ ರಾಜ್ಯದ 6.5 ಕೋಟಿ ಜನರಿಗೆ ಮಾಡಿದ ಅವಮಾನ, ಈ ದೇಶದ 145 ಕೋಟಿ ಜನರಿಗೆ ಮಾಡಿದಂತ ಅವಮಾನ ಅಂತ ನಾವು ಈ ವಿಚಾರವನ್ನ ಖಂಡನೆ ಮಾಡ್ತಾ ಇದ್ದೇವೆ. ಮತ್ತು ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಯಾವುದೇ ಕಾರಣಕ್ಕೂ ರಾಷ್ಟ್ರಪತಿಯವರು ಒತ್ತಾಯ ಮಾಡ್ತಾ ಇದ್ದೇವೆ. ಈ ಒಂದು ಕೃತ್ಯ, ಈ ಒಂದು ವಿಚಾರದಲ್ಲಿ ರಾಷ್ಟ್ರಪತಿಯವರು ಯಾವುದೇ ರಾಜಕಾರಣ ಮಾಡದೆ ಕೂಡಲೇ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡುವ ಹಕ್ಕು ಇವತ್ತು ದೇಶದ ರಾಷ್ಟ್ರಾಧ್ಯಕ್ಷರಿಗಿದೆ. ಸಂವಿಧಾನ ವಿರೋಧಿ, ಸಮಾಜ ವಿರೋಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ವಿರೋಧಿ ಮಾಡಿದಂತ ಇವರನ್ನ ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಬಿಜೆಪಿ ಅವರಿಗೆ ಜೈ ಭೀಮ್ ಹೇಳಿ ಕೇಳಿ ಜೈ ಭೀಮ್ ಹೇಳೋದಿಲ್ಲ. ಸದನ್ನಲ್ಲಿ ಚಾಲೆಂಜ್ ಮಾಡಿದೆವು, ಕೋಟಿ ರವಿ, ಲೂಟಿ ರವಿ ಹೇಳಪ್ಪ ಜೈ ಭೀಮ್ ಅಂದ್ರೆ ನೀವು ಅಂಬೇಡ್ಕರ್ ಸೋಲಿಸಿದ್ರಿ ಅಂತಾರೆ. ನಾಚಿಕೆ ಮರ್ಯಾದೆ ಇಲ್ಲ.